ಇವತ್ತಿನ ದಿನಮಾನಗಳಲ್ಲಿ ಸರ ಈ ಜಂಕ್ ಫುಡ್ಸ್ ತಿನ್ನೋದ್ರಿಂದಾಗಲಿ, ಈ ಹೀಟ್ ಪದಾರ್ಥಗಳು ಅಂದ್ರೆ ಮಾಂಸಾಹಾರ ತಿನ್ನೋದ್ರಿಂದಾಗಲಿ, ಈ ಜಾಸ್ತಿ ಹೈನ ಹಾಲು ಊಟ ಮಾಡದೇ ಇರೋದಕ್ಕೆ ಹೀಟ್ ಜಾಸ್ತಿ ಆಗ್ತಾ ಇದೆ ಬಾಡಿಯಲ್ಲಿ. ಎಂಥ ದೇಹನು ಉಷ್ಣ ಆಯಿತು ಅಂದ್ರೆ ಸರ ಉಂಡಹಾರಗಳು ಪಿತ್ತ ಕನ್ವರ್ಟ್ ಆಗ್ತಾವೆ. ಇದನ್ನ ನಾವು ತಿಳ್ಕೊಳ್ಬೇಕಾದ. ಸ್ಟೋನ್ ಅಂದ್ರೆ ಪಿತ್ತ ಕನ್ವರ್ಟ್ ಆಯ್ತು ಅಂದ್ರೆ ನಾವು ಉಂಡ ಆಹಾರಗಳಲ್ಲಿ ಆಯಿಲಿ ಫುಡ್ಗಳು ಏನಾಗ್ತದೆ, ಗಟ್ಟಿಯಾಗಿ ಒಂದು ಡಾಟ್ ಥರ ಕಾಣಿಸ್ತದೆ ಸರ್. ಅದನ್ನೇ ಇವತ್ತು ನಾವು ಕಿಡ್ನಿ ಭಾಗದಲ್ಲಿ, ಗಾಲ್ ಬಾರ್ಡರ್ ಭಾಗದಲ್ಲಿ ಸ್ಟೋನ್ ಅಂತ ಕನ್ಸಿಡರ್ ಮಾಡಕತ್ತೀವಿ. ಅವನ್ನ ನಾವು ಕೆಲವೊಂದು ಆಹಾರ ಪಥ್ಯ ಅಂದ್ರೆ ದೇಹದಲ್ಲಿ ಉಷ್ಣ ದೇಹದಲ್ಲಿ ಹೆಚ್ಚಿಗೆ ಆಗದೆ ಇರೋ ಹಾಗೆ ನೋಡ್ಕೊಡೋದು ಮೊದಲು. ನಂತರದಲ್ಲಿ ಕೆಲವೊಂದು ಈ ಹುರುಳಿ ಅಂತ ಬರುತ್ತೆ ಸರ್, ಹುರುಳಿ ಕಾಳು ಅಂತೇಳಿ. ಅದು ಭಾಳ ಚೀಪ್ ರೇಟ್ ಅದು. ಇವತ್ತು ಹೆಸರು ಮೆಟ್ಟಿಗೆ ಇವೆಲ್ಲ ಕಾಸ್ಟ್ಲಿ ಆದ್ರೆ ಇದು ಚೀಪ್ ಅಂದ್ರೆ ಎಲ್ಲರೂ ಬಳಸಲಿ ಅಂತೇಳಿ ಅದು ನಾಮಿನಲ್ ರೇಟ್ ಇಟ್ಟಿದ್ದಾರೆ ಸರ್. ಇವತ್ತು ನಾವೇನು ಮಾಡಕತ್ತೀವಿ, ಬೇರೆ ಬೇರೆ ಕಾಸ್ಟ್ಲಿ ಇದೆಲ್ಲ ತಿನ್ನಕತ್ತೀವಿ. ಈ ಹುರುಳಿ ಅನ್ನೋದು ದೇಹಕ್ಕೆ ಒಂದು ಸಂಜೀವಿನಿ ಥರ ಕೆಲಸ ಮಾಡ್ತದೆ. ಈ ಬೆಳಗ್ಗೆ ಒಂದು ಸ್ವಲ್ಪ ಹುರುಳಿ ಬರ್ತದಲ್ರಿ ಸರ್, ಅದು ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನ ಪೌಡ್ರ್ ಮಾಡಿಸಿ ಗಂಜಿ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಅದಕ್ಕೆ ಸ್ವಲ್ಪ ರುಚಿ, ಬೆಲ್ಲ, ತುಪ್ಪ ಹಾಕೊಂಡು ಅದೊಂದು ಗ್ಲಾಸ್ 2 ಗ್ಲಾಸ್ನಷ್ಟು ಕುಡಿಯೋದ್ರಿಂದ ಸರ ದೇಹದಲ್ಲಿ ಉಷ್ಣ ಆಗೋದಿಲ್ಲ. ಉಷ್ಣ ಆಗೋದಿಲ್ಲ ಅಂದ್ರೆ ಈ ಥರ ಸಮಸ್ಯೆಗಳು ನಮ್ಮಿಂದ ದೂರ ಇರ್ತಾವ್ರಿ. ಆದಾಗ್ಯೂ ಆಗಿದೆ ಅಂತ ತಿಳ್ಕೊಳ್ಳೋಣ. ಇವತ್ತು ಸ್ಟೋನ್ ಆಯ್ತು ದೇಹದಲ್ಲಿ, ಅದನ್ನ ಕರಗಿಸ್ಕೊಳಕ್ ಒಂದು ಔಷಧಿ ಇದೆ ಸರ್. ಈ ಗೋಕ್ಷುರ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರಬಹುದು. ಈ ನೆಗ್ಗಿಲ ಮುಳ್ಳು ಅಂತ ಹೇಳ್ತಾರೆ. ಅವು ಆಯ್ತು. ಈ ಪಾಷಾಣ ಭೇದ, ಪಾಷಾಣ ಅಂದ್ರೆ ಕಲ್ಲು, ಭೇದ ಅಂದ್ರೆ ಒಡೆಯೋದು, ಅಂದ್ರೆ ಕಲ್ಲನ್ನು ಒಡೆಯಂತ ಶಕ್ತಿ ಒಂದು ಗಿಡಮೂಲಿಕೆಯಲ್ಲಿದೆ ಸರ್. ಅದು ಆಯ್ತು. ಸಹದೇವಿ ಅಂತ ಬರುತ್ತೆ ಒಂದು. ಅದು ನೀವು ಒಂದೆರಡು ತಪ್ಪಲುಗಳನ್ನ ಇಟ್ಕೊಂಡು ಒಂದಿಷ್ಟು ಹಳ್ಳುಗಳು ಹಾಕಿ ತಿಕ್ಕೋದ್ರಿಂದ ಸಡನ್ಲಿ ಹಳ್ಳು ಕರಗ್ತದೆ ಸರ್. ಅದನ್ನೇ ನಾವು ಕಷಾಯ ರೂಪದಲ್ಲಿ ಅಂದ್ರೆ ಅವನ್ನ ಈಗೆಲ್ಲ ಕಡೆ ಸಿಗೋದಲ್ರಿ ಸರ್. ಅದನ್ನ ಒಂದು ಪೌಡ್ರ್ ಮಾಡಿರ್ತೀವ್ರಿ. ಅದನ್ನ ಬೆಳಿಗ್ಗೆ ಒಂದು 8 ಗಂಟೆ ಸುಮಾರು ಖಾಲಿ ಹೊಟ್ಟಿಗ್ರಿ ಅದನ್ನ ಗಂಜಿ ಒಳಗೆ ಅಂದ್ರೆ ಹುರುಳಿ ಗಂಜಿ ಇರ್ತದಲ್ಲ, ಅದನ್ನ ಸ್ವಲ್ಪ ಬಿಸಿ ಮಾಡಿ ಮಿಲ್ಗೆ ಹಾಕ್ಸ್ಕೊಂಡ್ ಬಂದಿದ್ರಿ ಸರ್. ಅದನ್ನ ಗಂಜಿ ತರ ಮಾಡಿ ಅದಕ್ಕೊಂದು ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ಈ ತರ ಪೌಡ್ರ್ ಮಾಡಿಟ್ಟಿರ್ತೀವಿ ಸರ್. ಅದು ಗೋಕ್ಷುರ, ಪಾಷಾಣ ಭೇದ, ಕೆಲವೊಂದು ಹಳ್ಳನ್ನ ಕರಗಿಸಂತ ಶಕ್ತಿ ಈ ದೇಹದಲ್ಲಿ. ಗಾಲ್ ಬಾರ್ಡರ್ ಅಂದ್ರೆ ಪ್ಯೂರಿಫಿಕೇಶನ್ ಜಾಗ ಅಂದ್ರೆ ಗಾಲ್ ಬಾರ್ಡರ್ನು ನಮ್ದು ಅಂದ್ರೆ ಫಿಲ್ಟರ್ ಮಾಡ್ತದೆ ಸರ್. ಈ ಕಿಡ್ನಿ ಭಾಗದಲ್ಲಿ ನಮಗೆ ಬ್ಲಡ್ ಪ್ಯೂರಿಫೈ ಜಾಗ. ಆ ಜಾಗದಲ್ಲಿ ಸ್ಟೋನ್ಗಳಾಗಿ ಕುಂತು ಅಂದ್ರೆ ಸರ, ಈ ಗಾಲ್ ಬಾರ್ಡರ್ದಲ್ಲಿ ಕುಂತಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ರೀ. ಅಂದ್ರೆ ಊಟ ಕರಗದೆ ಇರೋವಾಗ ಆಗೋದು. ಈ ಕಿಡ್ನಿ ಭಾಗದಲ್ಲಿ ಹಳ್ಳಗಳಾದ್ರ ಸೊಂಟ ನೋಯೋದು, ಹಾಗೆ ರಿಸಸ್ ತಡೆ ಮೂತ್ರ ಅಂದ್ರೆ ಪಾಸ್ ಆಗಕ್ಕೆ ಕಷ್ಟ ಆಗೋದು. ಈ ತರ ಸಮಸ್ಯೆಗಳು ಗುರುತಿಸ್ಕೊಂಡ್ರಿ ಅವ್ರು ಏನಾದ್ರು ಒಂದು ಸ್ಕ್ಯಾನ್ ರಿಪೋರ್ಟ್ ಅದು ಮಾಡಿಸ್ಕೊಂಡು ಈ ತರ ಹಳ್ಳಿದೆ ಅಂತ ಬಂದ್ರಿ ಸರ್, ಕೇವಲ ಒಂದು 21 ದಿನದ ಔಷಧಿ ರೀ. ನಾವು ಆಹಾರ ಪಥ್ಯ ಹೇಳ್ತೀವ್ರಿ ಸರ್. ಕ್ಯಾಲ್ಸಿಯಂ ಔಷಧಿ ಯಾವ್ದ್ರಲ್ಲಿ ರಿಚ್ ಇರುತ್ತೆ ಅದನ್ನ ಬಿಡ್ಬೇಕ್ರಿ ಸರ್. ಅಂದ್ರೆ ಅದನ್ನ ತಿನ್ಕೊಂತ ಔಷಧಿ ತಗೊಂಡ್ರೆ ಬೇಗ ಆರಾಮಾಗಲ್ಲ. ಅದನ್ನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಹಾಲು ಮೊಸರಲ್ಲಿ ಜಾಸ್ತಿ ಇರ್ತದ, ಈ ಹಸಿರು ತರಕಾರಿಗಳಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಅಂಶ ಇರ್ತದ. ಅವು ಒಂದ್ ಸ್ವಲ್ಪ ಪಥ್ಯ ಮಾಡ್ಕೊಂಡು ಈ ಹುರುಳಿ ಕಾಳು ಪಲ್ಯ, ಮೆಟಿಗೆ, ಇಂಥವೆಲ್ಲ ಕಾಳಿನ ಪಲ್ಯಗಳು. ಅಲ್ಲೇನು ಮುದ್ದೆ ತಿನ್ನೋರು ಮುದ್ದೆ ಅದರಲ್ಲಿ ಸೊಪ್ಪು ಅದು ಬಳಸಿ ತಿನ್ನೋದ್ರಿ. ಈ ಕಡೆ ರೊಟ್ಟಿ ಊಟ ಮಾಡೋರು ಕಾಳಿನ ಪಲ್ಯ ಈ ತರ ತಿಂದು ಹಾಲು ಮೊಸರು ಒಂದ್ ಸ್ವಲ್ಪ ದಿನ, ಒಂದ್ 21 ದಿನ ಅಷ್ಟೇ ಪಥ್ಯ ರೀ. ಮುಂದೆ ನಾರ್ಮಲ್ ಆಗಿ ಊಟ ಮಾಡ್ಬೋದು, ಅದೇನಾಗಲ್ಲ. ಅದ್ರ ಒಟ್ಟಿಗೆ ಈ ಔಷಧಿ ತಗೊಂಡ್ರೆ ಒಂದು 21 ದಿನದಲ್ಲಿ ಅವ್ರಿಗೆ ಸಂಪೂರ್ಣ ಒಂದು 10-15 mm ಹಳ್ಳಿದ್ರು ಒಂದು 15 ದಿನದಲ್ಲಿ, ಒಂದು ವಾರದಲ್ಲಿ ಅವ್ರಿಗೆ ರಿಲೀಫ್ ಸಿಗ್ತದ್ರಿ. ಅಂದ್ರೆ ಇದರಿಂದ ಪೂರ್ತಿ ಸೊಂಟ ನೋವಾಯ್ತು, ಅವ್ರಿಗೆ ಎದೆ ಉರಿದು, ವಾಮಿಟಿಂಗ್ ಸೆನ್ಷನ್, ರಿಸಸ್ ಅದು ಪಾಸ್ ಆಗೋದು, ಅದು ಹಳ್ಳು ಕರಗಿರ್ತದ್ರಿ. ಮುಂದೆ ಆಗ್ಬಾರ್ದು ಅವ್ರಿಗೆ ಅಂತಂದ್ರೆ 21 ದಿನ ಕೋರ್ಸ್ರಿ ಸರ್. ಅದು ಕೇವಲ ಒಂದು 1800 ಅದು ಔಷಧಿ ಇರುತ್ತೆ. ಒಂದು 4 ತರ ಔಷಧಿ ಬರ್ತದ್ರಿ ಸರ್. ಪೌಡ್ರ್ ಗಂಜಿ ಒಳಗೆ ಹಾಕೊಂಡು ಕುಡಿಯಾಕ್ರಿ ಸರ್. ಇದು ಊಟದ ನಂತರ ಟ್ಯಾಬ್ಲೆಟ್ ರೀ ಸರ್. ಪಿತ್ತ ಆಗಿ ಅವ್ರಿಗೆ ಆ ತರ ಡಾಟ್ಗಳಾಗಿರ್ತಾವ್ರಿ. ಪಿತ್ತ ಆಗ್ಲಾರಂಗ್ ನೋಡ್ಕೋತದ್ರಿ. ಇದು ರಾತ್ರಿ ಒಂದ್ ಸ್ವಲ್ಪ ಅವ್ರಿಗೆ ಅದೇ ರಿಸಸ್ ಅದು ತಡದ ಆಗ್ತಿರ್ತಾವಲ್ರಿ ಸರ್, ಅದಕ್ಕೆಲ್ಲ ಇದು ಪೌಡ್ರ್ ಆಗ್ತದೆ. ರಾತ್ರಿ ಬಿಸಿನೀರಲ್ಲಿ ಹಾಕೊಂಡು ಮಕ್ಕಳೋದು. ಇದು ಗೋಮೂತ್ರ ರಿಲೇಟೆಡ್ ನಸುಕಿನಲ್ಲಿ ಒಂದು 5 ಗಂಟೆ ಸುಮಾರು ಸರ್. ವಾತ ಪಿತ್ತ ಕಫ ದೇಹದಲ್ಲಿ ಏರುಪೇರು ಆಗೋದ್ರಿಂದ ಅದು ಆ ತರ ಆಗಿರೋದ್ರಿಂದ ಇದು ಒಂದು ತಿಂಗಳಿಗೆ ಆಗ್ತದ್ರಿ ಸರ್. ಇದು ಒಂದು 21 ದಿನಕ್ಕಾದ್ರೂ ಇದು ಒಂದು ತಿಂಗಳಿಗೆ ಆಗುವಷ್ಟು ತಗೊಂಡ್ಬಿಟ್ರಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಂದೆ ಅವ್ರ ದೇಹದಲ್ಲಿ ಏರುಪೇರು ಆಗಲ್ರಿ. ಪಿತ್ತ ಒಂದು ಕಂಟ್ರೋಲ್ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಮುಂದೆ ಡಾಟ್ ಯಾವತ್ತೂ ಆಗಲ್ರಿ. ಬೇಸಿಗೆ ದಿನ ಬಂತು ಅಂದ್ರೆ ಒಂದು ಸ್ವಲ್ಪ ನೀರಿನ ಪ್ರಮಾಣ ದೇಹಕ್ಕೆ ಜಾಸ್ತಿ ಹಾಕೋದು. ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸೊಪ್ಪು ತರಕಾರಿ ಅದು ಜಾಸ್ತಿ ತಿನ್ನೋದು. ಈ ಥರ ಒಂದೊಂದು ನಾವು ಹೇಳಿರ್ತೀವಿ ಸರ್. ಅದೊಂದು ಚಾರ್ಟೇ ಮಾಡಿಸಿರ್ತೀವಿ ರೀ ಅವ್ರಿಗೆ, ಯಾವ ಥರ ಊಟ ಮಾಡಬೇಕು, ಯಾವ ಥರ ಏನು ತಿನ್ಬೇಕು ಅಂತೇಳಿ. ಈ ಚಾರ್ಟ್ ಪ್ರಕಾರ ಅವ್ರು ಫಾಲೋ ಅಪ್ ಮಾಡಿದ್ರು ಸರ್. ಇಲ್ಲಿ ನಾನು ಇವಾಗ ಏನು ಅವ್ರಿಗೆ ಹೇಳ್ಬೇಕು ಅನ್ಕೊಂಡಿರ್ತೀವಿ ಎಲ್ಲ ಹೇಳ್ದಾಗಿವು ಮತ್ತೆ ನಾವು ಹಾಕ್ಸಿರ್ತೀವಿ ರೀ. ಇವನೊಂದು 15 ಟಿಪ್ಸ್ ಅದಾವ್ರಿ ಸರ್. ಇವನು ಚಾಚು ತಪ್ಪದೆ ಇದನ್ನ ಅನುಸರಿಸ್ಕೊಂಡು ಈ ಔಷಧಿ ತಗೊಂಡಿದ್ದಲ್ಲಿ ಎಂಥದೇ ಹಾಳಿರಕ್ರಿ, ಯಾವ ಭಾಗದಲ್ಲಿ ಗಾಲ್ ಬಾರ್ಡ್ರಲ್ಲಿ ಇರಾಕ, ಕಿಡ್ನಿ ಒಳಗಿರಾಕ ಒಂದು 15-20 ದಿನದಲ್ಲಿ ಅವ್ರಿಗೆ ಸಂಪೂರ್ಣ ಪರಿಹಾರ ಇರ್ತದ್ರಿ.
ಇಷ್ಟು ಮಾಡ್ಕೊಂಡು ಔಷಧಿ ತೊಗೊಳಕ್ಕೆ ಸರ್. ನಮಸ್ಕಾರ.